ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದು ವಚನ ಪ್ರಸಾದದಲ್ಲಿ ಶಿವಶರಣ ಕೆಂಬಾವಿ ಭೋಗಣ್ಣ ಅವರ ಬಗ್ಗೆ. ಕೆಂಬಾವಿ ಭೋಗಣ್ಣ ಅವರು ಕ್ರಾಂತಿಕಾರ ಶಿವಶರಣರು. ಇವರು 30 ಜಿಲ್ಲೆಯಲ್ಲಿ ಒಂದು ಆದಂಥ ಯಾದಗಿರಿ ಜಿಲ್ಲೆಯ ಮತ್ತು ತಾಲೂಕಾ ಸುರಪುರದವರು. ಇವರ ರೂಢಿ ಅಂದರೆ ಹಸಿದವರಿಗೆ ಊಟ ಮಾಡಿಸೋದು, ಬಾಯಾರಿದವರಿಗೆ ನೀರು ಕುಡಿಸೋದು ಇದು ಆಗಿತ್ತು. ಮತ್ತು ಯಾವಾಗಲೂ ಶಿವಲಿಂಗವನ್ನು ಪೂಜಿಸುತ್ತಾ ಇದ್ದರು. ಭೋಗಣ್ಣನವರ ಈ ಶರಣ ತತ್ವ, ಶರಣ ನಡತೆ ಅಲ್ಲಿಯ ರಾಜನಿಗೆ ಇಡಿಸುತ್ತಿರಲಿಲ್ಲ. ಅವರು ಇದು ರಾಜವಿರೋಧ ಅಂತ ಹೇಳ್ತಾಯಿದ್ರು. ಈ ಭೋಗಣ್ಣನವರು ಬರೆದ 22 ವಚನಗಳು ಸಿಕ್ಕಿವೆ. ಅವು ಶಿವಶರಣ ಭೋಗೇಶ್ವರ ಎಂಬ ಅಂಕಿತ ನಾಮದಲ್ಲಿವೆ. ಭೋಗಣ್ಣ ಯಾವುದು ಕೆಲಸ, ಯಾವುದು ತತ್ವ, ಯಾವುದು ನೀತಿ ಅಲ್ಲಿ ಶರಣರಿಗೆ, ಅಲ್ಲಿ ರಾಜನಿಗೆ ಹಿಡಿಸುತ್ತಿರಲಿಲ್ಲ. ಅದಕ್ಕೆ ಆ ರಾಜನು ಅವನು ಬಹುಶಃ ರಾಜ ಸನಾತನ ಇರ್ಬೋದು. ಅದಕ್ಕೆ ಇವನು ಲಿಂಗ ಪೂಜೆ ಮಾಡುವುದು ಅದು ಇದೆಲ್ಲ ಆ ರಾಜನಿಗೆ ಹಿಡಿಸುತ್ತಿರಲಿಲ್ಲ. ಅದಕ್ಕೆ ಕೆಂಬಾವಿ ಭೋಗಣ್ಣನನ್ನು ಗಡೀಪಾರು ಶಿಕ್ಷೆಯನ್ನು ವಿಧಿಸಿ ಊರವರಿಗೆ ಹಾಕುತ್ತಾನೆ. ಊರವರಿಗೆ ಹಾಕಿದಾಗ ಭೋಗಣ್ಣ ಯಾವ ದೇವರನ್ನು ಪೂಜಿಸಿದ್ದ ಆ ಎಲ್ಲ ದೇವರು, ಲಿಂಗು, ದೇವಾದಿ ದೇವತೆಗಳೆಲ್ಲ ಭೋಗಣ್ಣನ ಹಿಂದೆ ಹಿಂಬಾಲಿಸುತ್ತಾರೆ ಆ ಮೂರ್ತಿಗಳು. ಅದಕ್ಕೆ ಊರಿನ ಜನರು ಎಲ್ಲ ಲಿಂಗವಂತರು, ಎಲ್ಲ ಪ್ರಮುಖರು ಸೇರಿ ಭೋಗಣ್ಣನನ್ನು ವಿನಯದಿಂದ ವಾಪಸ್ ಮರಳಿ ಕರೆಯುತ್ತಾರೆ ಊರಿಗೆ. ಆಗ ಎಲ್ಲ ದೇವರು ಒಂದೇ ಗುಡಿಯಲ್ಲಿ ಅಲ್ಲಿಯ ಸ್ಥಾಪಿತವಾಗಿದ್ದು, ಅಲ್ಲಿಯ ಆ ದೃಶ್ಯ, ಐತಿಹಾಸಿಕ ದೃಶ್ಯವನ್ನು ಎಲ್ಲ ದೇವರ ಸಮೂಹವನ್ನು ಈಗಲೂ ಕಾಣಬಹುದೆಂದು ನೋಡಿದವರು ಹೇಳುತ್ತಾರೆ. ಇದು ಯಾದಗಿರಿಯಲ್ಲಿ ಇರುವಂಥ ಐತಿಹಾಸಿಕ ಭೋಗಣ್ಣನವರ ಒಂದು ಕಥೆ ಇದೆ. ಅಲ್ಲಿ ಹೋದರೆ ಅಲ್ಲಿ ಎಲ್ಲ ನೋಡಲಿಕ್ಕೆ ಸಿಗಬಹುದು. ಶರಣಾರ್ಥಿಗಳು.